ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಮಳೆ ಬಿದ್ದ ಮೇಲೆ ಎಷ್ಟು ಚೆನ್ನಾಗಿ ರೈನ್ ಲಿಲ್ಲಿ ಮೊಗ್ಗು ಆಗಲೇ ಕಾಣಿಸ್ಕೊಂಡಿದೆ ಅಂತ. ಇದಕ್ಕೆ ಎಷ್ಟು ಬುದ್ಧಿ ಇದೆ ಅನಿಸುತ್ತೆ ನೋಡಿ. ಅದಕ್ಕೆ ರೈನ್ ಲಿಲ್ಲಿ ಅಂತ ಇಕ್ಕಿದ್ದಾರೆ ಅನಿಸುತ್ತೆ. ಮಳೆ ಬಿದ್ದಿದ ತಕ್ಷಣ ಎಷ್ಟು ಚೆನ್ನಾಗಿ ಮೊಗ್ಗುಗಳು ಹಾಕ್ಬಿಡ್ತವೆ. ಈ ದಾಸವಾಳ ಗಿಡದಲ್ಲೂ ಅಷ್ಟೇ ಎಷ್ಟೊಂದು ಹೂಗಳಾಗಿದ್ದಾವೆ ನೋಡಿ. ಡೈಲಿ 5-6 ಹೂವು ಸಿಗ್ತಾನೆ ಇರ್ತವೆ ನೋಡಿ. ಇಲ್ಲಿ 3-4 ಇದ್ದಾವೆ. ಡೈಲಿ ಈ ಥರ ಹೂವು ನೋಡಿ, ಹೊಸ ಚಿಗುರು ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ. ಇಲ್ಲೊಂದಿದೆ, ಅಲ್ಲಿ 4, ಇದೊಂದು 5. ಎಷ್ಟು ಚೆನ್ನಾಗಿ ಹೂಗಳು ಹಾಕ್ತಾನೆ ಇರ್ತವೆ. ಇದು ಅಷ್ಟೇ ಹಮರ್ ಲಿಲ್ಲಿ ಒಳಗೆ ಒಂಥರ ಲೈಟ್ ಕಲರು, ತುಂಬ ಚೆನ್ನಾಗಿದೆ ನೋಡಿ. ಯೆಲ್ಲೋ ಕಲರ್ ರೋಸ್ ಹೂವು ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ನೆಕ್ಸ್ಟು ದಾಸವಾಳ ಹೂವು ಶುರುವಾಗಿದ್ದಾವೆ ನೋಡಿ. ಆಗಲೇ ಪಿಂಕ್ ಕಲರ್ದು ದಾಸವಾಳ ಹೂವು ಅಷ್ಟು ಬಂದಿದೆ. ನೆಕ್ಸ್ಟು ಈ ರೆಡ್ ರೋಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ಇದು ರೈನ್ ಲಿಲ್ಲಿ, ಇಲ್ಲಿ 2 ಬಿಟ್ಟಿದ್ದಾವೆ. ಮೊಗ್ಗಾಗಿದ್ವಲ್ಲ, ಇವಾಗ 14ನೇ ದಿನ ಅರಳಿದ್ದಾವೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಂತ. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮೊಗ್ಗುಗಳು ಇದ್ದಾವೆ, ಹೂಗಳು ಹರಡ್ತಾ ಇದ್ದಾವೆ. ಇದು ವೈಟ್ ಕಲರ್ ರೈನ್ ಲಿಲ್ಲಿ. ಮೊಗ್ಗುಗಳು ಕಾಣಿಸ್ತಾ ಇದ್ದಾವೆ ನೋಡಿ. ಅದು ಮೊಗ್ಗುಗಳು ಆದಮೇಲೆ ವಿಡಿಯೋ ಮಾಡ್ಕೊಬೇಕು ನೋಡಿ. ಇದಂತೂ ಸಖತ್ತಾಗೈತೆ, ಪಿಂಕು ಕಲರಲ್ಲಿ. ಇದು ನೋಡಿ, ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ. ಮನೆ ಮುಂದೆ ಅಂತೂ ನೋಡೋಕ್ಕೆ ಹೂಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತವೆ. ಮಲ್ಲಿಗೆ ಮೊಗ್ಗು ಅಷ್ಟೇ ಆಗಲೇ ಹೂಗಳು ಬಿಡ್ತಾ ಇದ್ದಾವೆ. ಮೊಗ್ಗುಗಳು ನೋಡಿ ಕಾಣಿಸ್ತಾ ಇದ್ದಾವೆ. ಎಷ್ಟು ಚೆನ್ನಾಗಿ ಇದ್ದಾವೆ ನೋಡಿ. ಎಲೆಯಲ್ಲೇ ತೆಗೆದಾಕ್ಬಿಟ್ಟಿದೆ. ಹೊಸ ಬ್ರಾಂಚಸ್ಗಳು ಬಂದು ಹೂಗಳು ಮಗುಗಳು ಹಾಕ್ತಾಯಿದ್ದಾವೆ. ಇದು ನೋಡಿ ಇಷ್ಟು ಗ್ರೀನಿಶಾಗಿ ಇದೆ. ಈ ಫ್ಲವರು ಅಷ್ಟೇ ಚೆನ್ನಾಗಿದೆ ನೋಡಿ. ಎಲ್ಲ ಹೊಸ ಚಿಗುರಿಂದ ತುಂಬಿಕೊಂಡು ಗಿಡ ಇವಾಗ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟು ಇದು ಮೇಲೆ ಟೆರೆಸ್ ಮೇಲಿರೋ ರೈನ್ ಲಿಲ್ಲಿ. ಇದು ಅಷ್ಟು ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನೋಡಿ. ಇದು ಫುಲ್ಲು ಅರಳಿಬಿಟ್ಟಿದೆ. ಆವಾಗಲೇ ಮನೆ ಮುಂದೆ ಇದ್ದಿದ್ದು ಮೊಗ್ಗಾಗಿತ್ತು, ಇದು ಅರಳಿಬಿಟ್ಟಿದೆ ನೋಡಿ. ಮೊಗ್ಗುಗಳು ಇದ್ದಾವೆ ನೋಡಿ. ವೆಲ್ವೆಟ್ ಹೂವು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಇದು ನೋಡಿ ಚಿಂತಾಮಣಿ ಹೂವು. ಇದು ನೋಡಿ ಸಪೋಟೊ ಎಲ್ಲ ಹಣ್ಣು ಬಂದ್ಬಿಟ್ಟಿದ್ದು, ಎಲ್ಲ ಕಿತ್ಕೊಂಡೆ ನೋಡಿ. ಹಂಗೆ ಕೈಗೆ ಬಂದ್ಬಿಡ್ತು, ಹಣ್ಣಾಗ್ಬಿಟ್ಟಿದೆ. ಇದೆಲ್ಲ ಬಲ್ತಿದೆ, ಎಲ್ಲ ಕಿತ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 4-5 ಹಣ್ಣಾಗ್ಬಿಟ್ಟಿದ್ದ ಗಿಡದಲ್ಲೇ ಕಿತ್ಕೊಂಡು ತಿಂದ್ಬಿಟ್ಟು. ಅದು ವೀಡಿಯೋ ಮಾಡಲಿಲ್ಲ. ಅಕ್ಕಿ ಇದು ಬಿಟ್ಟರೆ ತಿರ್ಗಿ ಹಂಗೆ ಹಣ್ಣಾಗ್ಬಿಡ್ತದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಣ್ಣಾಗಿದೆ. ಅದಕ್ಕೋಸ್ಕರ ನಾನು ಎಲ್ಲ ಈ ಥರ ಕಿತ್ಕೊತಾ ಇದ್ದೀನಿ. ಇದು ಫಸ್ಟ್ನೇ ಸಲ ಸಪೋಟ ಬಿಟ್ಟಿರೋದು. ಚಿಕ್ಕ ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿದ್ದೋ ಗೊತ್ತಾ. ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಇವಾಗ ವೀಡಿಯೋ ಮಾಡಿದ್ದೀನಿ. ಇದು ಅಷ್ಟೇ ಎಷ್ಟು ಚೆನ್ನಾಗಿ ಹೂಗಳಾಗಿದ್ದಾವೆ ನೋಡಿ. ಒಂಥರ ಕಲರ್ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ವೈಟ್ ಹೂವು ಸಖತ್ತಾಗಿ ಕಾಣಿಸ್ತಾ ಇದೆ. ಮಗುಗಳೆಲ್ಲ ಆಗಿವೆ ನೋಡಿ, ತುಂಬ ಚೆನ್ನಾಗಿದೆ. ಹೂವು ಅಷ್ಟೇ ಮೊಗ್ಗೆಲ್ಲ ಆಗ್ತಾ ಇದ್ದಾವೆ. ಆಮೇಲೆ ಹೂವು ತುಂಬ ಸಿಗ್ತಾ ಇರ್ತದೆ. ಕಣಗಿಲೆ ಹೂವಲ್ಲಿ ನೋಡಿ, ಇದು ಬಿಡ್ತಾನೆ ಇರ್ತದೆ ನೋಡಿ. ಮೊಗ್ಗುಗಳಿಂದ ಇದ್ದಾವೆ ನೋಡಿ. ಕಾಕಡ ಗಿಡದಲ್ಲಿ 2 ಮೊಗ್ಗಾಗಿದ್ದಾವೆ. ಇಲ್ಲೇ ಟೊಮೊಟೊ ಇದೆ, ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನುಗ್ಗೆಕಾಯಿ ನೋಡಿ, ಹಾರ್ವೆಸ್ಟ್ಗೆ ರೆಡಿ ಆಗಿದ್ದಾವೆ. ಕಿತ್ಕೊಬೇಕು, ಈಗ ಸದ್ಯಕ್ಕೆ ಕಿತ್ಕೊಳ್ಳಲ್ಲ ನೋಡಿ. ನುಗ್ಗೆಕಾಯಿನೆಲ್ಲ ಬಲ್ತಿದ್ದಾವೆ. ಚಿಕ್ಕದಾಗಿ ಒಂದು 2 ಬಿಟ್ಟಿದ್ದಾವೆ. ಇನ್ನೊಂದು ನುಗ್ಗೆ ಗಿಡ, ಇದು ಸೊಪ್ಪು ಆಗಿದೆ. ಸೊಪ್ಪು ಕಿತ್ಕೊಳ್ಬೇಕಾದ್ರೆ ಪಲ್ಯ ಮಾಡಿಕೊಂಡು ಬಸಾರು ಮಾಡಿಕೊಂಡು ತಿನ್ಬೋದು ನೋಡಿ. ಚೇಪು ಗಿಡದಲ್ಲಿ ಹೊಸ ಚಿಗುರಂತೂ ತುಂಬ್ಕೊಂಬಿಟ್ಟಿದೆ. ಎಷ್ಟು ಚೆನ್ನಾಗಿ ಮಳೆ ಹೊಯ್ದಿದ್ದಕ್ಕೂ ತುಂಬ ಚೆನ್ನಾಗಿ ಗಿಡಗಳಾಗಿದ್ದಾವೆ. ನಾನಂತೂ ಸೀರೆ ಕಟ್ಟಿದ್ನಲ್ಲ, ಸೀರೆ ಎಲ್ಲ ಕಿತ್ತಾಕ್ಬಿಟ್ಟಿದೆ. ಇವಾಗಂತೂ ಸೀರೆ ಇಲ್ಲ ನೋಡಿ. ಬೆಟ್ಟದ ನೆಲ್ಲಿಕಾಯಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಇದು ದಾಸವಾಳ ಹೂವು ಆಗಿದೆ ನೋಡಿ. ಮಗುಗಳೆಲ್ಲ ಆಗಿದ್ದಾವೆ. ಸೇವಂತಿಗೆ ಗಿಡ ನೆಟ್ಟಿದ್ದೆ ನೋಡಿ, ಕಲರ್ ಚೆನ್ನಾಗಿದೆ.
ಮಗುಗಳು ಇದ್ದಾವೆ. ಇವೆಲ್ಲ ಸೇವಂತಿಗೆ ಗಿಡ ರೀಪಾಟ್ ಮಾಡಿದ್ದೆ ನೋಡಿ, ಆ ಸೇವಂತಿಗೆ ಗಿಡದ್ದು ಎಲ್ಲ ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ, ಏನು ತೊಂದರೆ ಇಲ್ಲ. ಶಂಖಪುಷ್ಪ ನೋಡಿ ಎಷ್ಟು ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾನು ಮರಿಬೇಡಿ.